ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅಲ್ಲಿ ಬಿದ್ದ ಬಿಸಿಯೂಟದ ಸಾಂಬಾರ್ ಸೇವನೆ. ಲಕ್ಷ್ಮೀದೇವನಕೋಟೆ ಪ್ರೌಢಶಾಲೆಯ 21 ಮಕ್ಕಳು ಅಸ್ವಸ್ಥ. ಚಿಂತಾಮಣಿ ತಾಲೂಕಿನ ಲಕ್ಷ್ಮೀದೇವನಕೋಟೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇಂದು ಮಧ್ಯಾಹ್ನ ಅಲ್ಲಿ ಬಿದ್ದ ಸಾಂಬಾರಿನ ಬಿಸಿಯೂಟ ಸೇವನೆ ಮಾಡಿ 21 ಮಕ್ಕಳು ಅಸ್ವಸ್ಥರಾಗಿ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಗೆ ದಾಖಲಾಗಿರುವ ವಿದ್ಯಾರ್ಥಿಗಳನ್ನು ನಂದೀಶ್, ಉಮೇಶ್, ಅರ್ಜುನ್, ಅಶೋಕ್, ಆಕಾಶ್, ನವೀನ್, ಸಂದೀಪ್, ಶೋಭಾ, ನಿತಿನ್, ಗೌತಮ್, ಉಮರ್, ತೇಜಸ್ವಿನಿ, ಶಿವದರ್ಶಿನಿ, ಪುನೀತ್ ಕುಮಾರ್, ಸಾಗರ್, ಆಕಾಶ್ ನಾಯಕ್, ಶಿವಮಣಿ, ಸೋಮಶೇಖರ್, ಆದರ್ಶ್, ನವೀನ್ ಮತ್ತು ನರಸಿಂಹಮೂರ್ತಿ ಎಂದು ಗುರುತಿಸಲಾಗಿದೆ. ಇಂದು ಶಾಲೆಗೆ ಸರಬರಾಜು ಆಗಿದ್ದ ಬಿಸಿಯೂಟದ ಅನ್ನ ಸಾಂಬಾರು ಊಟವನ್ನು ಮಧ್ಯಾಹ್ನ 1:30 ಸಮಯದಲ್ಲಿ ವಿದ್ಯಾರ್ಥಿಗಳು ತಿಂದಿದ್ದಾರೆ. ಕೊನೆಯಲ್ಲಿ ಊಟ ಮಾಡುತ್ತಿದ್ದ ವಿದ್ಯಾರ್ಥಿನಿಯೊಬ್ಬರ ತಟ್ಟೆಯಲ್ಲಿ ಹಾಕಿಕೊಂಡ ಸಾಂಬಾರಿನಲ್ಲಿ ಸತ್ತಿರುವ ಹಲ್ಲಿಯೊಂದು ಕಾಣಿಸಿಕೊಂಡಿದೆ. ಕೂಡಲೇ ಆ ಹುಡುಗಿ ಶಿಕ್ಷಕರ ಗಮನಕ್ಕೆ ತಂದಿದ್ದಾರೆ. ಈ ವಿಷಯ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಯುತ್ತಿದ್ದಂತೆ ಎಲ್ಲರೂ ಗಾಬರಿಗೊಂಡು ಕೆಲವೇ ಕ್ಷಣಗಳಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ವಾಕರಿಕೆ ಪ್ರಾರಂಭವಾಗಿದೆ. ನಂತರ ಸುಮಾರು 21ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳಿಗೆ ವಾಂತಿಗಳು ಮಾಡಿಕೊಂಡು ಅಸ್ವಸ್ಥರಾಗಿದ್ದಾರೆ. ಕೂಡಲೇ ಶಾಲೆಯ ಮುಖ್ಯ ಶಿಕ್ಷಕ ಶ್ಯಾಮಸುಂದರ್ ಅವರು ಸೇರಿದಂತೆ ಶಾಲೆಯ ಇತರೆ ಶಿಕ್ಷಕರು ಹಾಗೂ ಪೋಷಕರ ನೆರವಿನಿಂದ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಕರೆಸಿ ಎಲ್ಲಾ ಮಕ್ಕಳನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಸ್ಪತ್ರೆ ವೈದ್ಯರ ತಂಡ ಮತ್ತು ಸಿಬ್ಬಂದಿ ಸೂಕ್ತ ಚಿಕಿತ್ಸೆ ನೀಡಿದ ನಂತರ ಎಲ್ಲಾ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ವಿಷಯ ತಿಳಿದ ಕೂಡಲೇ ಗ್ರಾಮಾಂತರ ಠಾಣೆಯ ಪಿಎಸ್ಐ ಜಗದೀಶ್ ರೆಡ್ಡಿ ಮತ್ತು ಸಿಬ್ಬಂದಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಮಂಜುನಾಥ್, ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ, ಕೋನಪ್ಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಾರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ವ್ಯವಸ್ಥಾಪಕ ನಾಗರಾಜ್ ಸೇರಿದಂತೆ ಹಲವಾರು ಮಂದಿ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ಮತ್ತು ಮಕ್ಕಳು ವೈದ್ಯರೊಂದಿಗೆ ಚೇತರಿಸಿಕೊಂಡಿರುವ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರ, ಇಮ್ರಾನ್ ಪಾಷಾ, ಚಿಂತಾಮಣಿ. చెప్పు బాగా ఏముంటాయి చెప్పు అక్క అడిగిందని పూర్తి చెప్పు.
ಯಾವ ಸ್ಕೂಲ್ ನಿಮ್ಮದು? ಲಕ್ಷ್ಮೀದೇವಕೋಟೆ. ಹಾಂ. ಊಟದಲ್ಲಿ ಸಾಂಬಾರಲ್ಲಿ ಅಲ್ಲಿ ಬಂದಿತ್ತು. ಊಟ ಸಾಂಬಾರಲ್ಲಿ ಅಲ್ಲಿ ಬಂದಿತ್ತು. ಅಲ್ಲಿ? ಹ್ಞೂ. ಬಂದಿತ್ತು ಅದಕ್ಕೆ ಏನಾಯ್ತು ಅವಾಗ ನಿಮಗೆ? ಫಸ್ಟ್ ಬೆಳಗ್ಗೆ ತಿಂದಿದ್ರಾ ನೀವು? ಏನಾಯ್ತು ಮತ್ತೆ? ಸುಸ್ತಾಗಿತ್ತು. ಏನು ಊಟ ಕೊಡಿಸಿದ್ರು ಬೆಳಗ್ಗೆ ಅವರು? ಬೆಳಗ್ಗೆ ಮನೇಲಿ ತಿಂದಿದ್ದು. ಹ್ಞೂ. ಮತ್ತೆ ಮಧ್ಯಾಹ್ನ ಎಷ್ಟು ಗಂಟೆಗೆ? 1:30. ಊಟ ಹಾಕಿದ್ರಾ? ಆ ರಸದಲ್ಲಿ ಅದು ಇದು ಬಂದಿದ್ದು ಹಳ್ಳಿ ಬಂದಿದ್ದು. ಸ್ವಲ್ಪ ಜನರನ್ನೇ ಅದು ಹೊರಗಡೆ ಮಕ್ಕಳು ಮಧ್ಯಾಹ್ನ ಉಪಹಾರ ಊಟ ಆದಮೇಲೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ಅಂತೇಳಿ ಹೇಳಿದಾಗ ನಮ್ಮ ಟೀಚರ್ಸು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ನಾವು ತಕ್ಷಣ ಗೊತ್ತಾದ ಮೇಲೆ ಬಂದು ನೋಡಿದ್ವಿ. ಈಗ ಡಾಕ್ಟ್ರಿಗೆಲ್ಲ ವಿಚಾರ ಮಾಡಿದ್ದೀವಿ. ಫುಡ್ಡು ಶಾಂಪಲ್